ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತಂದ್ರೆ ಆಫ್ಟರ್ ಲಾಂಗ್ ಟೈಮ್ ನಾನು ಮ್ಯಾಗಿ ಮಾಡತ್ತೀನಿ. ಐ ಥಿಂಕ್ ನಾನು ಮ್ಯಾಗಿ ತಿಂದು 1 ಇಯರ್ ಆಯ್ತು ಅನಿಸುತ್ತೆ. ಸೊ ನಾನು ಹೆಂಗೆ ಸಿಂಪಲ್ಲಾಗಿ ಮ್ಯಾಗಿ ಮಾಡ್ತೀನಿ ಅಂತಂದು ನಿಮ್ಗೆಲ್ರಿಗೂ ಶೇರ್ ಮಾಡ್ತೀನಿ. ಬನ್ನಿ. ಜಸ್ಟ್ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಏನು ಅಷ್ಟೊಂದು ಇದು ಮಾಡ್ತಾಯಿಲ್ಲ. ಅಷ್ಟು ಒಂದು ಬಾಳಿಗೆ ಇಟ್ಕೋಬೇಕು. ಆಮೇಲೆ ನಮ್ಗೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ಕೋಬೇಕು. ನಾನು ತುಂಬ ದಿನ ಆಯಿತು ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಇವತ್ತು ಮಾಡ್ಕೋತಾ ಇದ್ದೀನಿ. ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜೀರಿಗೆ, ಸಾಸಿವೆ ಎಲ್ಲ ಸ್ವಲ್ಪ ಹಾಕಬೇಕು. ಈ ವಿಡಿಯೋನ ಹಂಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾನೇನು ಎಡಿಟ್ ಮಾಡ್ತಾ ಇಲ್ಲ. ಸೊ ತಪ್ಪಾಗಿ ತಿಳ್ಕೊಬೇಡಿ ಯಾರು. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹಾಕೋಬೇಕು, ಮಿಕ್ಸ್ ಮಾಡಬೇಕು. ನಾನೇನು ಎಕ್ಸ್ಟ್ರಾ ಮಸಾಲ ಹಾಕ್ತಾ ಇಲ್ಲ. ಈ ಪಾಕೆಟಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನಷ್ಟೇ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಎಡಿಟ್ ಮಾಡ್ತಾ ಇಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಏನಾದರೂ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ. ಫಸ್ಟು ನೀರು ಹಾಕೋಬೇಕು. ಆಮೇಲೆ ಈ ಮಸಾಲ ಕೊಟ್ಟಿರ್ತಾರಲ್ಲ ಇದನ್ನೇ ನಾನು ಹಾಕೋತಾ ಇದ್ದೀನಿ. ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇಲ್ಲ ಇದರಲ್ಲಿ. ಜಸ್ಟ್ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ಇದು ತುಂಬ ತಿನ್ಬೇಕು ಅನಿಸ್ತಾ ಇತ್ತು, ಹಾಗಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಟೂ ಮಿನಿಟ್ಸ್ ಮ್ಯಾಗಿ ಅಂತಾರಲ್ಲ, ಸೊ ಆ ಥರ 2 ಮಿನಿಟ್ಸಲ್ಲೇ ಆಗ್ತಾ ಇದೆ ಅಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕು. ಇದಾದ ಸ್ವಲ್ಪ ಹಾಕೋಬೇಕು. ಜಾಸ್ತಿ ಉಪ್ಪಾದರೆ ಮತ್ತೆ. ನನ್ನ ಯೂಟ್ಯೂಬ್ ಚಾನಲ್ಲು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಅಷ್ಟೇ. ಹೆಚ್ಚಿಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಈ ವಿಡಿಯೋದಲ್ಲಿ. ಬಟ್ ಅಂದರೂ ಏನೇನು ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಿದೆ. ಸೊ ಬಟ್ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಷ್ಟೇ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ನಾನು ಮೈಕ್ ಅದು ಏನು ಯೂಸ್ ಮಾಡ್ತಾ ಇಲ್ಲ. ಸೊ ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ ವಿಡಿಯೋದಲ್ಲಿ, ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಈ ಮ್ಯಾಗಿನ ಇದರಲ್ಲಿ ಹಾಕಬೇಕು, ಮುಗ್ಬಿಟ್ಟು ಹಾಕಬೇಕು. ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ನಾನು. ಏನು ಅಷ್ಟೊಂದು ಬೇರೆ ಮಸಾಲ ಅದೇನು ಹಾಕಿಲ್ಲ. ಜಸ್ಟ್ ಇದರಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನಷ್ಟೇ ಹಾಕಿರೋದು. ಕುದ್ಮೇಲೆ ರೆಡಿ ಆಗುತ್ತೆ ಟೇಸ್ಟ್ ಮ್ಯಾಗಿ. ಇನ್ನೊಂದು, ಯಾರ್ಯಾರು ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಎಲ್ಲರೂ ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಬಿಕಾಸ್ ಇವಾಗ ನನಗೇನೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ತುಂಬ ದಿನ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು, ಬಟ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇಲ್ಲ. ಸೊ ಅದಕ್ಕೆ ತುಂಬ ದಿನ ತೊಗೊಳುತ್ತೆ. ನಂದಂತೂ ತುಂಬ ದಿನ ತೊಗೊಳ್ತಾ ಇದೆ. ಸೊ ಅದಕ್ಕೆ ನೀವು ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಇವಾಗಿಂದನೇ ಸ್ಟಾರ್ಟ್ ಮಾಡಿ.
ಒಂದಿಷ್ಟು ಜನದ್ದು ಬೇಗ ಬೇಗ ಆಗೋಗ್ಬಿಡುತ್ತೆ, ಇನ್ನೊಂದು ಸ್ವಲ್ಪ ಜನದ್ದು ತುಂಬಾ ಲೇಟ್ ಆಗುತ್ತೆ. ನಂದು ತುಂಬ ಲೇಟ್ ಆಗ್ತಾ ಇದೆ. ಸೊ ನೀವು ಬೇಗ ಬೇಗ ಸ್ಟಾರ್ಟ್ ಮಾಡಿ ಮಾಡೋರಿದ್ರೆ ಅಷ್ಟೇ ನನ್ನ ಕಡೆಯಿಂದ ಈ ವಿಡಿಯೋದಲ್ಲಿ ಸಜೆಷನ್. ಇದು ಕುದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತಂದು. ನೋಡಿ ಈ ಥರ ಆಗಿದೆ. ಇವಾಗ ಸಖತ್ತಾಗಿದೆ. ಯಾರಾದರೂ ಈ ಥರ ಬೇಗನೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೋಬೋದು. ನೀವು ಒನ್ ಟೈಮ್ ಟ್ರೈ ಮಾಡಿ, ಚೆನ್ನಾಗಿದೆ. ಥ್ಯಾಂಕ್ ಯು.